ನಮಸ್ಕಾರ ಸ್ನೇಹಿತರೆ, ನಾಲೆಜ್ ಬೈಟ್ಸ್ಗೆ ಸ್ವಾಗತ. ಇತಿಹಾಸದ ಕೇಳರಿಯದ ಸತ್ಯ. ತೈಮೂರ್ ಲಂಗ್ ಎಂಬ ಒಬ್ಬ ಬಹಳ ಬಡ ಹುಡುಗನಿದ್ದನು. ಶ್ರೀಮಂತ ವ್ಯಕ್ತಿಯ ಕುರಿಗಳನ್ನು ಮೇಯಿಸುತ್ತಿದ್ದನು. ಬೆಳಿಗ್ಗೆ ಸಂಜೆ ಕಮ್ಮಾರನ ಹತ್ತಿರ ಕೆಲಸ ಮಾಡುತ್ತಿದ್ದನು. ಕುಟುಂಬದಲ್ಲಿ ಅವನ ತಾಯಿ ಒಬ್ಬಳೇ ಇದ್ದಳು. ಒಂದು ದಿನ ಮಧ್ಯಾಹ್ನದ ಸಮಯದಲ್ಲಿ ಕಾಡಿನಲ್ಲಿ ಮರದ ಕೆಳಗೆ ಕುಳಿತಿರುವಾಗ ಅವನಿಗೆ ಪರಮಾತ್ಮ ಜೀವಂತ ಮಹಾತ್ಮನ ರೂಪದಲ್ಲಿ ಕಬೀರ್ ಸಾಹೇಬರು ಅವನೆದುರಿನಿಂದ ಸಾಗುತ್ತಿದ್ದಂತೆ ಕಂಡನು. ಅವರನ್ನು ಮಹಾತ್ಮರೆಂದು ತಿಳಿದುಕೊಂಡು ಅವರಿಗೆ ಊಟ ಮಾಡಲು ವಿನಂತಿಸಿದನು. ಆಗ ಮಹಾತ್ಮನ ರೂಪದಲ್ಲಿ ಕಬೀರ್ ಸಾಹೇಬರು, ಮಗು ಹಸಿವೇನೋ ಆಗಿದೆ, ನಾನು ಖಂಡಿತವಾಗಿಯೂ ಊಟ ಮಾಡುವೆನು ಎಂದು ಹೇಳಿದರು. ಆಗ ತೈಮೂರ್ ಲಂಗ್, ಮಹಾತ್ಮರೇ, ಈಗಷ್ಟೇ ಊಟ ಮಾಡಿದ್ದೇನೆ. ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ದರೆ ನಿಮಗೂ ಊಟ ಸಿಗುತ್ತಿತ್ತು. ಪರವಾಗಿಲ್ಲ, ನನ್ನ ಮನೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿದೆ. ನಾನು ಮನೆಗೆ ಹೋಗಿ ನನ್ನ ತಾಯಿಯಿಂದ ಊಟ ತಯಾರಿಸಿ ತರುತ್ತೇನೆ. ಅಲ್ಲಿಯವರೆಗೆ ನೀವು ನನ್ನ ಕುರಿಗಳ ಕಡೆ ಗಮನವಿಡಿ. ಕಳೆದು ಹೋದರೆ ಮಾಲೀಕರು ಶಿಕ್ಷೆ ಕೊಡುತ್ತಾರೆ ಎಂದು ಹೇಳಿದನು. ಆಗ, ಸರಿ ಮಗು, ನಿನ್ನ ಮೇಕೆಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಕಬೀರ್ ಸಾಹೇಬರು ಹೇಳಿದರು. ತೈಮೂರ್ ಲಂಗ್ ತನ್ನ ತಾಯಿ ತಯಾರಿಸಿದ ಭೋಜನವನ್ನು ತರಲು ಮನೆಗೆ ಹೋದನು ಮತ್ತು ಊಟದ ಜೊತೆಗೆ ತನ್ನ ತಾಯಿಯನ್ನು ಕರೆತಂದನು. ಕಬೀರ್ ಸಾಹೇಬರಿಗೆ ಬಡಿಸಲಾಯಿತು. ಕಬೀರ್ ಸಾಹೇಬರು ಊಟ ಮುಗಿಸುವವರೆಗೂ ತೈಮೂರ್ ಲಂಗ್ ತಾಯಿ ಮಹಾತ್ಮರೊಡನೆ ಪ್ರಾರ್ಥಿಸಿದರು. ನಾವು ತುಂಬ ಬಡವರು, ಕೆಲವೊಮ್ಮೆ ತಿನ್ನಲು ಏನೂ ಇರುವುದಿಲ್ಲ. ಇದನ್ನು ಮತ್ತೆ ಮತ್ತೆ ಹೇಳಿದಳು. ಆಗ ಕಬೀರ ಸಾಹೇಬರು ಊಟ ಮುಗಿಸಿ ಎದ್ದಾಗ ಪಕ್ಕದಲ್ಲಿದ್ದ ಕುರಿಗಳನ್ನು ಕಟ್ಟುವ ಸರಪಳಿಯಿಂದ ತೈಮೂರ್ ಲಂಗ್ನ ಬೆನ್ನಿಗೆ 7 ಬಾರಿ ಹೊಡೆದರು. ನಂತರ ಒದ್ದು ಗುದ್ದಿದರು. ನಂತರ ಹೇಳಿದರು, ನಾನು ನಿನ್ನ ಮಗನಿಗೆ 7 ತಲೆಮಾರುಗಳ ರಾಜ್ಯ ನೀಡಿದ್ದೇನೆ. ನಂತರ ಒದ್ದು ಗುದ್ದಿದ್ದೇ ಅದು ಮತ್ತೆ ಸಣ್ಣ ತುಂಡು ತುಂಡುಗಳಾಗಿ ಸಾಮ್ರಾಜ್ಯ ವಿಭಜನೆಯಾಗುತ್ತದೆ ಎಂದರು. ಈ ಮಹಾತ್ಮನಿಗೆ ತಿನ್ನಲು ರೊಟ್ಟಿಯೂ ಇಲ್ಲ. ಇವನು ಹೇಗೆ 7 ತಲೆಮಾರುಗಳ ರಾಜ್ಯ ಕೊಡುವನು ಎಂದು ತೈಮೂರ್ ಲಂಗ್ನ ತಾಯಿ ಯೋಚಿಸಿದಳು. ಅಷ್ಟರಲ್ಲಿ ಪರಮೇಶ್ವರ ಕಬೀರರು ಅಂತರ್ಧಾನರಾದರು. ಆಗ ತೈಮೂರ್ ಲಂಗ್ ಮತ್ತು ಅವನ ತಾಯಿಯು ಖಂಡಿತವಾಗಿಯೂ ಇವರು ಸಿದ್ಧ ಮಹಾತ್ಮರೇ ಎಂದು ಭಾವಿಸಿದರು. ನಾವು ಅವರನ್ನು ತಪ್ಪಾಗಿ ತಿಳಿದೆವು. ಕೆಲವು ದಿನಗಳ ನಂತರ ಕಬೀರ್ ಪರಮೇಶ್ವರರು ತೈಮೂರ್ ಲಂಗ್ನ ಕನಸಿನಲ್ಲಿ ಬಂದು ಹೇಳಿದರು, ಯಾವ ಕುಲುಮೆ ಮೇಲೆ ನೀನು ಕೆಲಸ ಮಾಡುತ್ತೀಯೋ ಆ ಸ್ಥಳವನ್ನು ನೀನು ನಿನ್ನ ಮಾಲೀಕನಿಂದ ಕೇಳಿ ಖರೀದಿಸು. ತೈಮೂರ್ ಲಂಗ್ ಅದನ್ನು ನನಗೆ ಹೇಗೆ ನೀಡುತ್ತಾರೆ ಎಂದು ಹೇಳಿದನು. ಅವನಿಗೆ ಕೊಡಲು ನನ್ನ ಬಳಿ ಹಣವಿಲ್ಲ. ಪರಮೇಶ್ವರ ಕಬೀರ್ ಸಾಹೇಬರು, ನೀನು ಅವನೊಂದಿಗೆ ಮಾತನಾಡು, ಉಳಿದದ್ದು ನನ್ನ ಕೆಲಸ ಎಂದು ಹೇಳಿದರು. ತೈಮೂರ್ ಲಂಗ್ ಬೆಳಿಗ್ಗೆ ಎದ್ದು ತನ್ನ ತಾಯಿಗೆ ಹಿಂದಿನ ರಾತ್ರಿಯ ಕನಸಿನ ವಿಷಯವನ್ನು ಹೇಳಿದನು. ಆಗ ಅವರ ತಾಯಿ ಕೂಡ, ಮಗ ನನಗೂ ದರ್ಶನ ಕೊಟ್ಟಿದ್ದರು ಎಂದು ಹೇಳಿದರು. ಆದರೆ ಅವರು ಏನು ಹೇಳಿದರೆಂದು ನನಗೆ ನೆನಪಿಲ್ಲ. ನನಗೆ ಎಲ್ಲವೂ ನೆನಪಿದೆ ಎಂದು ತೈಮೂರ್ ಲಂಗ್ ಹೇಳಿದನು. ನಂತರ ಬೆಳಿಗ್ಗೆ ತೈಮೂರ್ ಲಂಗ್ ಕಮ್ಮಾರನಿಗೆ, ಅಣ್ಣ, ನೀವು ಈ ಭೂಮಿಯನ್ನು ನನಗೆ ಕೊಡುತ್ತೀರಾ? ನಾನು ನನ್ನ ಕೆಲಸವನ್ನು ನಡೆಸಿಕೊಳ್ಳುತ್ತೇನೆ ಎಂದು ಕೇಳಿದನು. ಕಮ್ಮಾರ ಹೇಳಿದ, ಈ ಭೂಮಿಯನ್ನು ಮಾರುವುದೇ ಇದೆ, ಆದರೆ ನಿನ್ನ ಬಳಿ ಹಣವಿಲ್ಲ. ನನಗೆ ಹಣ ಎಲ್ಲಿಂದ ಕೊಡುವೆ ಎಂದು ತೈಮೂರ್ ಲಂಗ್ನಿಗೆ ಕೇಳಿದನು. ಮಾಲೀಕರೇ, ನಿಮ್ಮ ಎಲ್ಲ ಹಣವನ್ನು ನಿಮಗೆ ಕೊಡುತ್ತೇನೆ. ನಾನು 6 ತಿಂಗಳಲ್ಲಿ ನಿಮ್ಮ ಹಣವನ್ನು ತೀರಿಸುತ್ತೇನೆ. ಕಮ್ಮಾರನಿಗೆ ಹಣದ ಅವಶ್ಯಕತೆ ಇತ್ತು. ಆದ್ದರಿಂದ ಕಮ್ಮಾರ ಆ ಭೂಮಿಯನ್ನು ತೈಮೂರ್ ಲಂಗ್ನಿಗೆ ಕೊಟ್ಟನು. ಕಬೀರ ಸಾಹೇಬರು ತೈಮೂರ್ ಲಂಗ್ನಿಗೆ ಹೇಳುತ್ತಲೇ ಇದ್ದರು, ಈ ಭೂಮಿಯ ಸುತ್ತಲೂ ಗೋಡೆಯನ್ನು ನಿರ್ಮಿಸಿ ಅದರ ಅಡಿಯಲ್ಲಿ ಹೂತಿ ಹೋಗಿರುವ ಧನವನ್ನು ನಿಧಾನವಾಗಿ ಹೊರತೆಗೆದು ನಿನ್ನ ಕೆಲಸ ಮಾಡು. ಮತ್ತು ತೈಮೂರ್ ಲಂಗ್ ಹಾಗೆಯೇ ಮಾಡಿದನು. ಆ ಹಣದಲ್ಲಿ ಕುದುರೆಗಳನ್ನು ಕೊಂಡುಕೊಳ್ಳುವ ವ್ಯಾಪಾರ ಮಾಡತೊಡಗಿದ. ತೈಮೂರ್ ಲಂಗ್ನ ವ್ಯಾಪಾರ ನಡೆಯುತ್ತಿದೆ ಎಂದು ಜನರು ಭಾವಿಸಿದರು. ಆದರೆ ಕಬೀರ್ ಪರಮೇಶ್ವರರ ಕೃಪೆಯಿಂದ ಅವನು ಶ್ರೀಮಂತನಾಗುತ್ತಿದ್ದನು. ಒಂದು ದಿನ ತೈಮೂರ್ ಲಂಗ್ ಕಾಡಿಗೆ ಹೋಗುತ್ತಿದ್ದನು. ಸ್ವಲ್ಪ ದೂರದಲ್ಲಿ ಆ ಗ್ರಾಮದ ಹುಡುಗಿಯೊಬ್ಬಳು ಅಲ್ಲಿ ಕೆಲಸ ಮಾಡುತ್ತಿದ್ದಳು.
ಕೆಲವು ರಾಜನ ಸೈನಿಕರು ಬಂದು ಆ ಹುಡುಗಿಯನ್ನು ಬಲವಂತವಾಗಿ ಹೊತ್ತುಕೊಂಡು ಹೋದರು. ಆ ಸಹೋದರಿ ತೈಮೂರ್ಲಂಗನೇ ನನ್ನನ್ನು ಕಾಪಾಡು ಎಂದು ಬೇಡಿದಳು. ತೈಮೂರ್ಲಂಗ್ ಹುಡುಗಿಯನ್ನು ಕಾಪಾಡಲು ರಾಜನ ಸೈನಿಕರೊಂದಿಗೆ ಹೋರಾಡಿದನು. ಆದರೆ ತೈಮೂರ್ಲಂಗ್ ಒಬ್ಬೊಂಟಿಯಾಗಿದ್ದನು. ಸೈನಿಕರು 3-4 ಮಂದಿ ಇದ್ದರು. ತೈಮೂರ್ಲಂಗ್ನನ್ನು ಹೊಡೆದು ಸೈನಿಕರು ಹುಡುಗಿಯನ್ನು ಕರೆದೊಯ್ದರು. ಅವನಿಗೆ ಪ್ರಜ್ಞೆ ಬಂದಾಗ ಅವನು ಆ ರಾಜನಿಗೆ ಪಾಠ ಕಲಿಸಬೇಕು ಎಂದು ಯೋಚಿಸಿದನು. ಅವನು ಅವನಂತಹ ಕೆಲವು ಹಳ್ಳಿಯ ಹುಡುಗರನ್ನು ಒಟ್ಟುಗೂಡಿಸಿ ದೈಹಿಕ ದಾರ್ಢ್ಯತೆಯ ತರಬೇತಿ ನೀಡಿದನು. ಬದಲಿಗೆ ಅವರಿಗೆ ಹಣವನ್ನು ನೀಡುತ್ತಿದ್ದನು. ಇದರಿಂದ ಮತ್ತಷ್ಟು ಹುಡುಗರು ಬಂದು ಅವನನ್ನು ಬೆಂಬಲಿಸಿದರು. ಅವರಿಗೆ ಯುದ್ಧವನ್ನು ಕಲಿಸಿದನು, ಆಯುಧಗಳನ್ನು ಮಾಡಲು ಕಲಿಸಿದನು. ಹೀಗೆ ಮಾಡುತ್ತಾ ಅವನು ತನಗಾಗಿ ಬಹಳ ದೊಡ್ಡ ಸೈನ್ಯವನ್ನು ಕಟ್ಟಿದನು. ಸಮಯ ಸಂದರ್ಭ ನೋಡಿ ತೈಮೂರ್ಲಂಗ್ ಆ ರಾಜನ ಮೇಲೆ ಆಕ್ರಮಣ ಮಾಡಿದನು. ರಾಜನ ಸೈನಿಕರು ನೋಡಿದರು, ಅವರ ಮೇಲೆ ಆಕ್ರಮಣ ಆಗುವುದಿದೆ. ನಂತರ ರಾಜನಿಗೆ ಶೀಘ್ರದಲ್ಲೇ ತಿಳಿಸಲಾಯಿತು. ರಾಜನ ಮುಖ್ಯ ಸೇನಾಪತಿ ನೋಡಿದನು, ಅವರ ಮುಂದೆ ಲಕ್ಷಗಟ್ಟಲೆ ಸೈನ್ಯ ನಿಂತಿತ್ತು. ಮಹಾರಾಜರೇ, ನಾವು ಶರಣಾಗುವುದೇ ಉತ್ತಮ ಎಂದು ಸೇನಾಪತಿ ರಾಜನಿಗೆ ಹೇಳಿದನು. ರಾಜನು ತೈಮೂರ್ಲಂಗ್ನ ಮುಂದೆ ಶರಣಾದನು. ತೈಮೂರ್ಲಂಗ್ ಅವನನ್ನು ಕೊಲ್ಲಲು ಹೋದಾಗ ಜೀವಹಿಂಸೆಯನ್ನು ಮಾಡಬಾರದು ಎಂದು ಕಬೀರ್ ಪರಮೇಶ್ವರರ ಮಾತುಗಳನ್ನು ನೆನಪಿಸಿಕೊಂಡನು. ಆದ್ದರಿಂದ ಅವನು ರಾಜನನ್ನು ಕೊಲ್ಲಲಿಲ್ಲ ಹಾಗೂ ರಾಜ್ಯವನ್ನು ಬಿಟ್ಟು ಹೋಗಬೇಕೆಂದು ಹೇಳಿದನು. ಅವನು ಹಾಗೆಯೇ ಮಾಡಿದನು. ಸ್ವಲ್ಪ ಸಮಯದ ನಂತರ ಬೇರೆ ರಾಜ್ಯಕ್ಕೆ ಹೋಗಿ ಅದನ್ನು ಸಹ ಗೆದ್ದನು. ಹೀಗೆ ಮಾಡುತ್ತಾ ತೈಮೂರ್ಲಂಗ್ ಇರಾಕನ್ನು ಗೆಲ್ಲುತ್ತಾ ಮಧ್ಯ ಏಷ್ಯಾದಿಂದ ಪಶ್ಚಿಮ ಏಷ್ಯಾದವರೆಗೆ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಅವನು ಭಾರತವನ್ನು ವಶಪಡಿಸಿಕೊಂಡನು ಮತ್ತು ದೆಹಲಿಯನ್ನು ತನ್ನ ರಾಜಧಾನಿಯಾಗಿ ಮಾಡಿದನು. ನಂತರ ಅವನು ತನ್ನ 3ನೇ ಮೊಮ್ಮಗ ಬಾಬರ್ಗೆ ಸಾಮ್ರಾಜ್ಯವನ್ನು ನೀಡಿದ ನಂತರ ಹೊರಟು ಹೋದನು. ತೈಮೂರ್ಲಂಗ್ನಿಂದ ಔರಂಗಜೇಬ್ನವರೆಗೆ ತೈಮೂರ್ಲಂಗ್ನ 7 ತಲೆಮಾರುಗಳು ದೆಹಲಿಯನ್ನು ಆಳಿದರು. ನಂತರ ಸಾಮ್ರಾಜ್ಯವು ಕಾಲಾಂತರದಲ್ಲಿ ಸಣ್ಣ ತುಂಡುಗಳಾಗಿ ವಿಭಜನೆಯಾಯಿತು ಎಂಬುದಕ್ಕೆ ಇತಿಹಾಸವೇ ಸಾಕ್ಷಿ. ಬಡ ತೈಮೂರ್ಲಂಗ್ನ 1 ರೊಟ್ಟಿ ತಿಂದು ಕಬೀರ್ ಸಾಹೇಬರು ಅವನಿಗೆ 7 ತಲೆಮಾರುಗಳ ರಾಜ್ಯವನ್ನು ನೀಡಿದರು. ಆದ್ದರಿಂದ ಕಬೀರ್ ಪರಮೇಶ್ವರರು ತಮ್ಮ ವಾಣಿಯಲ್ಲಿ ಹೀಗೆ ಹೇಳಿದ್ದಾರೆ: ರೋಟಿ ತಿಮುರ್ಲಂಗ್ ಕು ದೀನ್ ಹಿ ತಾತೆ ಸಾತ್ ಬಾದ್ಶಾಹಿ ಲೀನ್ ಹಿ. ತೈಮೂರ್ಲಂಗ್ಗೆ 7 ತಲೆಮಾರಿನ ರಾಜ್ಯವನ್ನು ನೀಡಿದ ಅವಿನಾಶಿ ಪರಮಾತ್ಮ ಕಬೀರ್ ಸಾಹೇಬರೇ ಆಗಿದ್ದಾರೆ. ಈಗ ಪುಣ್ಯಾತ್ಮರೇ, ತೈಮೂರ್ಲಂಗ್ನಿಂದ ಔರಂಗಜೇಬ್ನವರೆಗೆ 7 ತಲೆಮಾರುಗಳವರೆಗೆ, ಅಂದರೆ 7 ತಲೆಮಾರುಗಳು ಆಳಲ್ಪಟ್ಟವು. ಔರಂಗಜೇಬ್ನ ನಂತರ ದೆಹಲಿ ರಾಜ್ಯವು ಚಿಕ್ಕ ಚಿಕ್ಕ ತುಂಡುಗಳಾಗಿ ವಿಭಜನೆಯಾಯಿತು. ಪರಮಾತ್ಮ 1 ರೊಟ್ಟಿ ತಿಂದು 7 ತಲೆಮಾರಿನ ರಾಜ್ಯವನ್ನು ತೈಮೂರ್ಲಂಗ್ಗೆ ಕೊಟ್ಟರು. ಈಗ ಈ ತೈಮೂರ್ಲಂಗ್ ಅಸಂಬದ್ಧ ಮಾಡತೊಡಗಿದನು. ಹೆಚ್ಚು ಸಿರಿ ಸಂಪತ್ತನ್ನು ಪಡೆದು ದೇವರನ್ನು ಮರೆತು ಬಿಟ್ಟನು. ನಂತರ ಪರಮಾತ್ಮ ಭೇಟಿಯಾದರು. ಇವನು ಒಂದು ದಿನ ಬೇಟೆಯಾಗಲು ಹೋದಾಗ ಇವನಿಗೆ ಒಂದು ಚಮತ್ಕಾರ ತೋರಿಸಿದರು ಮತ್ತು ಇವನಿಗೆ ಹೇಳಿದರು, 2 ಕಾಸಿನ ಮನುಷ್ಯ ನೀನು, ಇಂದು ದೇವರನ್ನು ಮರೆತು ಬಿಟ್ಟೆ. ಅದರ ನಂತರ ತೈಮೂರ್ಲಂಗ್ ಪರಮಾತ್ಮನಲ್ಲಿ ಕ್ಷಮೆ ಯಾಚಿಸಿದನು ಮತ್ತೆ ನಾಮದೀಕ್ಷೆಯನ್ನು ತೆಗೆದುಕೊಂಡನು. ನಂತರ ಸದ್ಭಕ್ತಿಗೆ ಅರ್ಹನಾದನು. ಈಗ ನೋಡಿ, ಪರಮೇಶ್ವರ ಕಬೀರ್ ದೇವರು 1 ರೊಟ್ಟಿ ಬದಲಿಗೆ 7 ತಲೆಮಾರಿನ ರಾಜ್ಯವನ್ನು ನೀಡಿದರು. ರೋಟಿ ತಿಮರ್ಲಂಗ್ ಕೋ ದೀನ್ ಹಿ ತಾತೆ ಸಾತ್ ಬಾದ್ಶಾಹಿ ಲೀನ್ ಹಿ. 1 ರೊಟ್ಟಿ ತಿಂದು ಅವರು 7 ತಲೆಮಾರಿನ ರಾಜ್ಯವನ್ನು ನೀಡಿದರು ಮತ್ತು ಶ್ರೀಕೃಷ್ಣ ಕೇವಲ 1 ಮುಷ್ಟಿ ಅನ್ನವನ್ನು ತಿಂದು ಸುಧಾಮನಿಗೆ 1 ಮನೆಯನ್ನು ನಿರ್ಮಿಸಿದರು. ಈಗ ಪುಣ್ಯಾತ್ಮರೇ, ಗೀತೆಯ 2ನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿ ಹೇಳಿದ್ದಾರೆ: ಹೇ ಅರ್ಜುನ, ಯಾವಾಗ ನೀನು ಪೂರ್ಣ ಪರಮಾತ್ಮನ ಅಂದರೆ ಸಮರ್ಥ ಭಗವಂತನ ಬಗ್ಗೆ ತಿಳಿದುಕೊಳ್ಳುವೆಯೋ ಆಗ ನಿನ್ನ ನಂಬಿಕೆ ಒಂದು ಜೀವಿ ದೊಡ್ಡ ಜಲಾಶಯ ಪಡೆದ ನಂತರ ಚಿಕ್ಕ ಜಲಾಶಯದಲ್ಲಿಟ್ಟ ಶ್ರದ್ಧೆಯಂತಾಗುತ್ತದೆ. ಇಂತಹ ಆಸಕ್ತಿದಾಯಕ ಸಂಗತಿಗಳಿಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ.